ಒಂದು ಕಾಲದಲ್ಲಿ ಇಂಗ್ಲಿಷ್ ಚಿತ್ರಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾಗಿದ್ದಂತಹ ಏರಿಯಾ ಯಾವುದು ಅಂತ ಕೇಳಿದ್ರೆ ಎಂಜಿ ರಸ್ತೆ. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಎಲ್ಲೂ ಕೂಡ ಕಪಲ್ ಚಿತ್ರಮಂದಿರ ಇಲ್ಲ. ಏಕೈಕ ಕಪಲ್ ಚಿತ್ರಮಂದಿರದಲ್ಲಿ ಸೂ ಫ್ರಮ್ ಸೋ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಇನ್ನು ಇಲ್ಲೇ ಕೂಗಳಿತ ದೂರದಲ್ಲಿ ಇರುವಂತಹ ರೆಕ್ಸ್ ಚಿತ್ರಮಂದಿರ, ಇದರ ಬಗ್ಗೆ ಕಳೆದ ಎಪಿಸೋಡ್ ನಲ್ಲಿ ಹೇಳಿದ್ವಿ. ರೆಕ್ಸ್ ಚಿತ್ರಮಂದಿರ ಪ್ರಸ್ತುತ ಪಿವಿಆರ್ ಚಿತ್ರಮಂದಿರ ಆಗಿರ್ಬೋದು. ಈ ಪಿವಿಆರ್ ಏನಿದೆ, ಈ ಡೈರೆಕ್ಟರ್ ಕಟ್, ಇದೇ ಜಾಗದಲ್ಲಿ ಮೊದಲು ರೆಕ್ಸ್ ಅನ್ನೋ ಚಿತ್ರಮಂದಿರ ಇತ್ತು. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಸೂ ಫ್ರಮ್ ಸೋ ಸಿನಿಮಾಗೆ ಇದೀಗ ಎಲ್ಲಾ ದರ್ಜೆಯ ಚಿತ್ರಮಂದಿರಗಳು ರೆಡ್ ಕಾರ್ಪೆಟ್ ಹಾಕಿದೆ. ಕನ್ನಡ ಸಿನಿಮಾಗಳನ್ನೇ ಪ್ರದರ್ಶನ ಮಾಡದಂತಹ, ಹಿಂದಿ ಇಂಗ್ಲಿಷ್ ಚಿತ್ರಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡ್ತಾ ಇದ್ದಂತಹ ರಾಜಧಾನಿ ಬೆಂಗಳೂರಿನ ಚಿತ್ರಮಂದಿರಗಳು ಇದೀಗ ಈ ಸಿನಿಮಾಗೆ ರತ್ನಗಂಬಡಿಯನ್ನೇ ಹಾಸಿದೆ. ಹಾಗಾದ್ರೆ ಯಾವೆಲ್ಲ ಚಿತ್ರಮಂದಿರಗಳು ಈ ಸಿನಿಮಾಗೆ ರೆಡ್ ಕಾರ್ಪೆಟ್ ಹಾಕಿದೆ, ರತ್ನಗಂಬಡಿಯನ್ನ ಹಾಸಿದೆ ಅಂತ ಕೇಳೋದಾದ್ರೆ, ಮೊದಲಿಗೆ ನಮಗೆ ನೆನಪಾಗೋದು ಎಂಜಿ ರೋಡಿನ ಚಿತ್ರಮಂದಿರಗಳು. ಎಂಜಿ ರೋಡ್ ಆಗಿ ಬ್ರಿಗೇಡ್ ರಸ್ತೆ ಚಿತ್ರಮಂದಿರಗಳು. ಉಳಿದಂತೆ ಮಿಕ್ಕವೆಲ್ಲ ಸಣ್ಣ ಪುಟ್ಟ ಚಿತ್ರಮಂದಿರಗಳು, ಪರಭಾಷಾ ಅಡ್ಡಗಳ ಪೈಕಿ ಸುಮಾರಿದೆ. ತಮಿಳು ಸೆಂಟರ್, ತೆಲುಗು ಸೆಂಟರ್ ಎಲ್ಲನೂ ಇದೆ. ಈ ಎಲ್ಲ ಚಿತ್ರಮಂದಿರಗಳಲ್ಲಿ ಪ್ರಸ್ತುತ ಸೂ ಫ್ರಮ್ ಸೋ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಈ ಪೈಕಿ ಒಂದು ಕಾಲದಲ್ಲಿ ಇಂಗ್ಲಿಷ್ ಚಿತ್ರಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾಗಿದ್ದಂತಹ ಏರಿಯಾ ಯಾವುದು ಅಂತ ಕೇಳಿದ್ರೆ ಎಂಜಿ ರಸ್ತೆ. ಇಲ್ಲಿ ಅನೇಕ ಚಿತ್ರಮಂದಿರಗಳಿತ್ತು. ಈ ಅನೇಕ ಚಿತ್ರಮಂದಿರಗಳಲ್ಲಿ ಇಂಗ್ಲಿಷ್ ಸಿನಿಮಾಗಳ ಪ್ರದರ್ಶನವನ್ನೇ ಮಾಡಲಾಗ್ತಾ ಇತ್ತು. ಕಾಲ ಬದಲಾಯಿತು, ಆದ್ರೂ ಕೂಡ ಕನ್ನಡ ಸಿನಿಮಾಗಳು ಅವಾಗ ಇವಾಗ ಯಾವಾಗ್ಲೂ ಬರ್ತಾ ಇತ್ತು ಹೊರತುಪಡಿಸಿ ಕನ್ನಡ ಸಿನಿಮಾಗಳು ಪರ್ಮನೆಂಟ್ ಆಗಿ ಪ್ರದರ್ಶನ ಕಾಣ್ತಾ ಇತ್ತ ಅಂತ ಕೇಳಿದ್ರೆ ಇಲ್ಲ. ಆದ್ರೆ ಕಾಲ ಕಳೆದಂತೆ ಎಂಜಿ ರಸ್ತೆಯ ಒಂದೊಂದೇ ಚಿತ್ರಮಂದಿರಗಳು ದರೆಶಾಹಿ ಆಯಿತು. ಈ ಪೈಕಿ ಪ್ರಸ್ತುತ ಎಂಜಿ ರಸ್ತೆಯಲ್ಲಿರುವಂತಹ ಏಕೈಕ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಅಂತ ಹೇಳಿದ್ರೆ ಶಂಕರ್ನಾಗ್ ಚಿತ್ರಮಂದಿರ. ಇದು ಪ್ರಪಂಚದ ಅತಿ ದೊಡ್ಡ LED ಸ್ಕ್ರೀನ್ ಮೂಲಕ ಸಿನಿಮಾವನ್ನ ಪ್ರದರ್ಶನ ಮಾಡುತ್ತೆ. ಈ ಚಿತ್ರಮಂದಿರದ ಬಗ್ಗೆ ಕಳೆದ ಎಪಿಸೋಡ್ ನಲ್ಲಿ ನಾವು ನಿಮಗೆ ಮಾಹಿತಿಯನ್ನ ನೀಡಿದ್ವಿ. ಹಾಗೆ ಅದೇ ಎಪಿಸೋಡ್ ನಲ್ಲಿ ಮತ್ತೊಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ವಿ, ನ್ಯೂ ಫ್ಯಾನ್ಗ್ಲೇಡ್ ಚಿತ್ರಮಂದಿರದ ಬಗ್ಗೆ. ಕಪಲ್ ಚಿತ್ರಮಂದಿರ ಇದು. ಇಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಈ ಸಿನಿಮಾದ ಪ್ರದರ್ಶನ ಆಗ್ಬೋದು ಅಂತ ಪ್ರದರ್ಶನ ಆಗ್ತಾ ಇದೆ. ಪ್ರಸ್ತುತ ಈ ಚಿತ್ರಮಂದಿರ ಅಂದ್ರೆ ಫ್ಯಾನ್ಗ್ಲೇಡ್ ಚಿತ್ರಮಂದಿರದಲ್ಲಿ ಸೂ ಫ್ರಮ್ ಸೋ ಸಿನಿಮಾ ದಿನ 2 ಆಟಗಳಲ್ಲಿ ಪ್ರದರ್ಶನ ಆಗ್ತಾ ಇದೆ. ಇದು ಕಪಲ್ ಚಿತ್ರಮಂದಿರ. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಎಲ್ಲೂ ಕೂಡ ಕಪಲ್ ಚಿತ್ರಮಂದಿರ ಇಲ್ಲ. ಏಕೈಕ ಕಪಲ್ ಚಿತ್ರಮಂದಿರದಲ್ಲಿ ಸೂ ಫ್ರಮ್ ಸೋ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಈ ಚಿತ್ರಮಂದಿರದಲ್ಲಿ ಕೇವಲ ಪರಭಾಷಾ ಸಿನಿಮಾಗಳ ಪ್ರದರ್ಶನವೇ, ಅತಿ ಹೆಚ್ಚಾಗಿ ಹಿಂದಿ ಇಂಗ್ಲಿಷ್ ಸಿನಿಮಾಗಳ ಪ್ರದರ್ಶನವನ್ನೇ ಮಾಡಲಾಗುತ್ತೆ. ಉಳಿದಂತೆ ತಮಿಳು ತೆಲುಗು ಸಿನಿಮಾಗಳ ಪ್ರದರ್ಶನ ನಡೆಯುತ್ತೆ. ಕನ್ನಡ ಸಿನಿಮಾಗಳ ಪ್ರದರ್ಶನ ತೀರ ವಿರಳ. ಅಂಥದ್ರಲ್ಲಿ ಸೂ ಫ್ರಮ್ ಸೋ ಸಿನಿಮಾಗೆ ಈ ಚಿತ್ರಮಂದಿರ ದಿನ 2 ಆಟವನ್ನ ನೀಡಿದೆ. ಮಧ್ಯಾಹ್ನ 2:45 ಹಾಗೆ ರಾತ್ರಿ 8 ಗಂಟೆ ದಿನ 2 ಪ್ರದರ್ಶನ. ಭರ್ಜರಿಯಾದಂತ ರೆಸ್ಪಾನ್ಸ್ ಈ ಸಿನಿಮಾಗೆ ಈ ಚಿತ್ರಮಂದಿರದಲ್ಲಿ ವ್ಯಕ್ತವಾಗಿದೆ. ಇದರ ಜೊತೆಗೆ ಈಗಾಗಲೇ ಹೇಳಿದಂತೆ ಶಂಕರ್ನಾಗ್ ಚಿತ್ರಮಂದಿರದಲ್ಲೂ ಅಷ್ಟೇ ಪ್ರದರ್ಶನಗಳ ಸಮಯ ಸ್ವಲ್ಪ ಬದಲಾಗಿದೆ. ಬೆಳಗ್ಗೆ 9 ಗಂಟೆಗೆ ಪ್ರದರ್ಶನ ಏನೋ ಆಗ್ತಾ ಇತ್ತು, ಅದು ಬೆಳಗ್ಗೆ 11:30ಕ್ಕೆ ಪ್ರದರ್ಶನ ಮಾಡುವ ಮೂಲಕ ಸಮಯ ಬದಲಾಗಿದೆ. ಇದರ ಜೊತೆಗೆ 5 ಗಂಟೆ, ರಾತ್ರಿ 10 ಗಂಟೆ. ಇನ್ನು ಇಲ್ಲೇ ಕೂಗಳಿತ ದೂರದಲ್ಲಿ ಇರುವಂತಹ ರೆಕ್ಸ್ ಚಿತ್ರಮಂದಿರ, ಇದರ ಬಗ್ಗೆ ಕಳೆದ ಎಪಿಸೋಡ್ ನಲ್ಲಿ ಹೇಳಿದ್ವಿ. ಈ ರೆಕ್ಸ್ ಚಿತ್ರಮಂದಿರದಲ್ಲಿ ದಿನ 4 ಆಟ ಪ್ರದರ್ಶನಗಳ ಸಂಖ್ಯೆ ಜಾಸ್ತಿ ಆಗಿದೆ. ಬೆಳಗ್ಗೆ 9:10, ಮಧ್ಯಾಹ್ನ 2:15, ಸಂಜೆ 6:20 ಹಾಗೆ ರಾತ್ರಿ 7:30. 4ಕ್ಕೆ 4 ಪ್ರದರ್ಶನಗಳು ಕೂಡ ಪ್ರತಿದಿನ ಸೋಲ್ಡ್ ಔಟ್ ಆಗುತ್ತೆ. ಅದೇನೇ ಇರಲಿ, ಒಂದು ಕಾಲದ ಪರಭಾಷಾ ಸೆಂಟರ್, ಅದರಲ್ಲೂ ಇಂಗ್ಲಿಷ್ ಚಿತ್ರಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾಗಿದ್ದಂಥ ಚಿತ್ರಮಂದಿರಗಳಲ್ಲಿ ಪ್ರಸ್ತುತ ಕನ್ನಡದ ಸೂ ಫ್ರಮ್ ಸೋ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಅದು ಹೌಸ್ಫುಲ್ ಪ್ರದರ್ಶನ. ರೆಕ್ಸ್ ಚಿತ್ರಮಂದಿರ ಪ್ರಸ್ತುತ ಪಿವಿಆರ್ ಚಿತ್ರಮಂದಿರ ಆಗಿರ್ಬೋದು. ಈ ಪಿವಿಆರ್ ಏನಿದೆ, ಈ ಡೈರೆಕ್ಟರ್ ಕಟ್, ಇದೇ ಜಾಗದಲ್ಲಿ ಮೊದಲು ರೆಕ್ಸ್ ಅನ್ನೋ ಚಿತ್ರಮಂದಿರ ಇತ್ತು. ಆ ರೆಕ್ಸ್ ಚಿತ್ರಮಂದಿರ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಇದನ್ನ ದರೆಶಾಹಿ ಮಾಡಿ ಇದೀಗ ಇದೇ ಜಾಗದಲ್ಲಿ ಪಿವಿಆರ್ ಡೈರೆಕ್ಟರ್ ಕಟ್ ಫೋರಂ ರೆಕ್ಸ್ ವಾಕ್ ಅಂತ ಹೆಸರನ್ನ ಬದಲಾಯಿಸಿಕೊಂಡು ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರವಾಗಿ ಪರಿವರ್ತನೆಗೊಂಡಿದೆ. ಅದೇನೇ ಇರಲಿ, ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಇದೇ ರೀತಿ ಅಬ್ಬರಿಸಿ ಬೊಬ್ಬೇರೇಳಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.
ಒಂದು ಕಾಲದಲ್ಲಿ ಇಂಗ್ಲಿಷ್ ಚಿತ್ರಗಳ ಪ್ರದರ್ಶನಕ್ಕೆ ಹೆಸರುವಾಸಿಯಾಗಿದ್ದಂತ ಏರಿಯಾ ಯಾವುದು ಅಂತ ಕೇಳಿದ್ರೆ ಎಂಜಿರಸ್. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಎಲ್ಲೂ ಕೂಡ ಕಪಲ್ ಚಿತ್ರಮಂದಿರ ಇಲ್ಲ. ಏಕೈಕ ಕಪಲ್ ಚಿತ್ರಮಂದಿರದಲ್ಲಿ ಸೂ ಫ್ರಮ್ ಸೋ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಇನ್ನು ಇಲ್ಲೇ ಕೂಗಳಿತ ದೂರದಲ್ಲಿ ಇರುವಂತಹ ರೆಕ್ಸ್ ಚಿತ್ರಮಂದಿರ, ಇದರ ಬಗ್ಗೆ ಕಳೆದ ಎಪಿಸೋಡ್ ನಲ್ಲಿ ಹೇಳಿದ್ವಿ. ರೆಕ್ಸ್ ಚಿತ್ರಮಂದಿರ ಪ್ರಸ್ತುತ ಪಿವಿಆರ್ ಚಿತ್ರಮಂದಿರ ಆಗಿರ್ಬೋದು. ಈ ಪಿವಿಆರ್ ಏನಿದೆ, ಈ ಡೈರೆಕ್ಟರ್ ಕಟ್, ಇದೇ ಜಾಗದಲ್ಲಿ ಮೊದಲು ರೆಕ್ಸ್ ಅನ್ನೋ ಚಿತ್ರಮಂದಿರ ಇತ್ತು.